ಹಾಯ್ ಸ್ನೇಹಿತರೆ, ನಮಸ್ಕಾರ. RCB ಆಕ್ಷನ್ ಬಗ್ಗೆ ಈಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ. ಒಂದಷ್ಟು ಮಾಜಿ ಆಟಗಾರರು, ಹಾಲಿ ಆಟಗಾರರು ಎಲ್ಲರೂ ಕೂಡ ಮಾತನಾಡ್ತಿದ್ದಾರೆ. ಸೊ ಅದರಲ್ಲಿ ಒಬ್ಬ ಬೆಸ್ಟ್ ಪರ್ಸನ್, ಈ ಅನಾಲಿಸಿಸ್ ಮಾಡೋದಕ್ಕೆ ಬೆಸ್ಟ್ ಪರ್ಸನ್ ಅಂತಂದ್ರೆ ಅಶ್ವಿನ್. ಒಳ್ಳೆ ಕ್ರಿಕೆಟಿಂಗ್ ಬ್ರೈನ್ ಇರುವಂತಹ ಒಬ್ಬ ಪ್ಲೇಯರ್ ಅಶ್ವಿನ್. ಸೊ ಅವರ ಪ್ರಕಾರ RCB ಈ ಸಲ ಒಂದು ಟೆರಿಫಿಕ್ ಆಕ್ಷನ್ ಅನ್ನ ಮಾಡಿದೆ. ಐ ಪರ್ಸನಲಿ ಥಿಂಕ್ ದೇ ಹ್ಯಾಡ್ ಅ ಟೆರಿಫಿಕ್ ಆಕ್ಷನ್ ಅಂತ ತಮ್ಮ ಯೂಟ್ಯೂಬ್ ಪೇಜ್ ಅಲ್ಲಿ ಹೇಳಿದ್ದಾರೆ. ಸೊ ಮೊದಲ ದಿನ ಒಂದಷ್ಟು ಬ್ಯಾಕ್ ಕ್ಲಾಶ್ ಬಂದಿತ್ತು, ಟೀಮ್ ಸರಿಯಾಗಿ ಕಟ್ಟಿಲ್ಲ, ಯಾರನ್ನೂ ಪಿಕ್ ಮಾಡ್ತಿಲ್ಲ ಅಂತ. ಬಟ್ ಎರಡನೇ ದಿನ ಗೇಮ್ ಚೇಂಜರ್ ರೀತಿಯಾಗಿ ಆಡಿದ್ರು. ಅಶ್ವಿನ್ಗೆ ಬಹಳ ಇಷ್ಟ ಆಗಿದೆ ಏನು ಅಂತಂದ್ರೆ, ಅವ್ರು ಹೇಳಿದಂತ ಪ್ರಕಾರ ಒಂದು ಟೆರಿಫಿಕ್ ಆಕ್ಷನ್ ಇದು, ಒಂದು ಬ್ಯಾಲೆನ್ಸ್ಡ್ ಹಾಗೆ ವೆಯ್ಟ್ ಮಾಡಿದ್ರು ಅವರು. 83 ಕೋಟಿ ಇದೆ ನನ್ನ ಹತ್ರ, ಸಿಕ್ ಪ್ಲೇಯರ್ಗೆ ನಾನು 20 ಕೋಟಿ 25 ಕೋಟಿ ಕೊಡ್ತೀನಿ ಅಂತ ಹೋಗ್ಲಿಲ್ಲ ಅವರು ಒಂದು 12ರಿಂದ 14 ಅವರ ಕಂಡೀಷನ್ಗೆ, ಚಿನ್ನಸ್ವಾಮಿ ಕಂಡೀಷನ್ಗೆ, ಆ ಪಿಚ್ಗೆ ಎಂತ ಬ್ಯಾಟ್ಸ್ಮನ್ ಬೇಕು, ಎಂತ ಬೌಲರ್ ಬೇಕು, ಎಂತ ಆಲ್ರೌಂಡರ್ ಬೇಕು ಅನ್ನೋದನ್ನ ನೀಟಾಗಿ ಒಂದು 12ರಿಂದ 14 ಪ್ಲೇಯರ್ಗಳನ್ನ ಅವರು ರೌಂಡ್ ಆಫ್ ಮಾಡಿಟ್ಟಿದ್ರು. ಅವ್ರು ಬರೋ ತನಕ ಕಾದ್ರು. ಎಲ್ಲೂ ಕೂಡ ಅವರು ಒಂದ್ ರೀತಿ ಲಾಲ್ಸೆಗೆ ಒಳಗಾಗ್ಲಿಲ್ಲ, ಅಥವಾ ಈ ಪ್ಲೇಯರ್ಗೆ ನಾವು ಹೋಗೋಣ ಅಂತ ಹೋಗ್ಲಿಲ್ಲ. ಒಂದು ವೆಂಕಟೇಶ್ ಅಯ್ಯರ್ಗೆ ಬಿಟ್ರೆ ಆಲ್ಮೋಸ್ಟ್ ಎಲ್ಲಾ ಕಡೆ ಅವರು ಬ್ಯಾಲೆನ್ಸ್ಡ್ ಆಗಿದ್ರು, ಪೇಷನ್ಸ್ ಅಲ್ಲಿ ಇದ್ರು. ಡೇ 1 ಅಲ್ಲಿ ಎಲ್ಲಾ ಟೀಮ್ಗೂ ಕಂಪೇರ್ ಮಾಡಿದ್ರೆ ಅವರ ಪ್ಲೇಯರ್ಗಳು ಬಹಳ ಕಡಿಮೆ ಇತ್ತು. ಫಿಲ್ ಸಾಲ್ಟ್, ಲಿವಿಂಗ್ಸ್ಟನ್ ಇವರಿಬ್ಬರನ್ನ ಪಿಕ್ ಮಾಡಿದ್ ಬಿಟ್ರೆ ಇನ್ನು ಅವ್ರು ಏನು RCB ಏನ್ ಮಾಡ್ತಿದೆ ಅಂತ ಪ್ರಶ್ನೆ ಇತ್ತು. ಬಟ್ ಎರಡನೇ ದಿನ ಅವ್ರು ಬಂದಂತ ಕಂಬ್ಯಾಕ್ ಇದೆಯಲ್ಲ RCB, ಬ್ಯೂಟಿಫುಲ್ ಆಗಿತ್ತು. ವೈಟಿಂಗ್ ಗೇಮ್ ಅನ್ನ ಆಡಿದ್ರು, ಲಾಟ್ ಆಫ್ ಮನಿ ಇತ್ತು ಅವ್ರ ಹತ್ರ. ಆದ್ರೂ ಕೂಡ ಅವರು RTM ಅನ್ನ ಎಲ್ಲೂ ಕೂಡ ಬಳಸೋಕ್ ಹೋಗ್ಲಿಲ್ಲ. ಜೊತೆಗೆ ತಮಗೇನ್ ಪ್ಲೇಯರ್ ಬೇಕು ಅವ್ರನ್ನ ಮಾತ್ರ ಸೆಲೆಕ್ಟ್ ಮಾಡಿದ್ರು ಅಂತ, ಅವರ ಕಂಡೀಷನ್ಸ್ ಏನ್ ವರ್ಕ್ ಆಗುತ್ತೆ ಅಂತ ಪ್ಲೇಯರ್ನ ಮಾತ್ರ ಅವರು ಪಿಕ್ ಮಾಡ್ತಾ ಹೋದ್ರು. ಒಳ್ಳೆ ಸ್ಟ್ರಾಟಜಿ. RCB ಸಲ ಇಷ್ಟು ಸೀಸನ್ ಗಳಿಗೆ ಕಂಪೇರ್ ಮಾಡಿದ್ರೆ ಈ ಸಲ ಒಂದು ಬ್ಯಾಲೆನ್ಸ್ ಸೈಡ್ ಅನ್ನ ಹೊಂದಿದೆ ಅಂತ ಅಶ್ವಿನ್ ಹೇಳಿದ್ದಾರೆ. ಸೊ ಅವ್ರಿಗೆ ಬಹಳ ಇಷ್ಟ ಆಗಿದ್ದು ಭುವನೇಶ್ವರ್ ಅವರ ಪಿಕ್, ಜಾಶ್ ಹೇಸಲ್ವುಡ್ ಅವರ ಪಿಕ್. ಇಬ್ರು ಕೂಡ 12.5 10 ಕೋಟಿಗೆ ಪಡೆದಿರೋದು ತುಂಬಾ ಒಳ್ಳೆ ಪಿಕ್. ರೀಸನ್ ವೈ ಐ ಸೆಡ್ ದೇರ್ ಟೀಮ್ ಇಸ್ ಲುಕಿಂಗ್ ವೆರಿ ಗುಡ್ ದಿಸ್ ಇಯರ್ ಇಸ್ ಬಿಕಾಸ್ ಹೇಸಲ್ವುಡ್, ಭುವನೇಶ್ವರ್ ಕುಮಾರ್, ದಯಾಳ್, ಏನ್ ಬ್ಯೂಟಿಫುಲ್ ಆದಂತ ಪೇಸ್ ಅಟ್ಯಾಕ್ ಇದೆ ಈ ಟೀಮ್ಗೆ. ಅವರ ಬೌಲಿಂಗ್ ಅಂತೂ ಗನ್ ರೀತಿಯಾಗಿದೆ ಅಂತ ಹೇಳಿದ್ದಾರೆ. ಲಿಟ್ರಲಿ ಗನ್ ಅನ್ನೋ ವರ್ಡ್ ಅನ್ನು ಯೂಸ್ ಮಾಡಿದ್ರು ಅಶ್ವಿನ್. ಸೊ ಜೊತೆಗೆ ಒಂದು ಮಾತನ್ನ ಹೇಳಿದ್ರು, ಈ ಸಲ ಕ್ಯಾಪ್ಟನ್ ಯಾರು ಅಂತಂದ್ರೆ ಯಾರು ಕ್ಯಾಪ್ಟನ್ ಮೆಟೀರಿಯಲ್ ಅನ್ನ ಅಥವಾ ಕ್ಯಾಪ್ಟನ್ ಪ್ಲೇಯರ್ ನ ತಗೊಂಡಿಲ್ಲ ಅವರು. ಸೊ ಆಬ್ವಿಯಸ್ಲಿ ನನ್ನ ಗೆಳೆಯ ವಿರಾಟ್ ಕೊಹ್ಲಿನ ಮತ್ತೆ ಕ್ಯಾಪ್ಟನ್ ಆಗ್ತಾರೆ ಅಂತ ನನ್ಗೆ ಅನ್ಸುತ್ತೆ. ಯಾಕಂದ್ರೆ ರಾಹುಲ್, ಪಂತ್, ಅಯ್ಯರ್ ಯಾರನ್ನೂ ಕೂಡ ಅವರು ಪಿಕ್ ಮಾಡಿಲ್ಲ ಆ ಕಾರಣಕ್ಕೆ ಅಂತ ಹೇಳಿದ್ದಾರೆ. ಸೊ ನೋಡೋಣ, ಅಶ್ವಿನ್ ಅವರು ಇಷ್ಟಪಟ್ಟಿದ್ದಾರೆ ಅಂತಂದ್ರೆ ಒಂದು ಬ್ಯಾಲೆನ್ಸ್ ಟೀಮ್ ಆಗಿರುತ್ತೆ ಅನ್ನೋ ನಂಬಿಕೆ ಈಗಲಾದ್ರೂ RCB ಫ್ಯಾನ್ಸ್ಗೆ ಬಂದಿರುತ್ತೆ ಅಂತ ನಾವು ಅಂದ್ಕೊಂಡಿದೀವಿ. ನೀವೇನಂತೀರಾ? ಮಿಸ್ ಮಾಡದೆ ಕಮೆಂಟ್ ಮಾಡಿ.